ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇಶ ಹೆಂಗೆ ಇದೆ, ರಾಜ್ಯ ಹೆಂಗಿದೆ, ಸಮುದಾಯದ ಪರಿಸ್ಥಿತಿ ಹೆಂಗಿದೆ ಅರ್ಥ ಆಗಲ್ಲ ಇವ್ರಿಗೆ. ಮದ್ದೂರಲ್ಲಿ ಆದಾಗ ನಾನೇ ಹೋಗಿದ್ದೆ. ಮದ್ದೂರಲ್ಲಿ ಆದಾಗ ನಾನೇ ಹೋಗಿದ್ದೆ. ಫಸ್ಟ್ ರಿಯಾಕ್ಷನ್ಸ್ ನೋಡ್ಬಿಡೋಣ. ಅದಾದ ಮೇಲೆ ನಾವು ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ. ಅದೇ ರೀತಿ ಬಹಳಷ್ಟು ಜನ ಈ ವಿಚಾರದಲ್ಲಿ ಮಾತಾಡಿದ್ದಾರೆ. ಸೊ ಏನ್ ಸಿದ್ದರಾಮಯ್ಯನವರು ಟ್ವೀಟ್ ಅಲ್ಲಿ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ನೋಡಿ, ಬಾಗಲಕೋಟೆಯಲ್ಲಿ ಕಲ್ಲು ತೂರಾಟಕ್ಕೆ ಸಿಎಂ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ದುಷ್ಕೃತ್ಯ ಎಸಗಿದ ಪುಂಡರ ಮೇಲೆ ಕಾನೂನು ಕ್ರಮ ಆಗಬೇಕು ಅಂತ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಈಗ SP ಏನು ಕಲ್ಲೊಡ್ಸ್ಕೊಂಡಿದಾರಲ್ಲ ಅವ್ರು ಮಾತಾಡಿದ್ದಾರೆ ಒಟ್ಟಾರೆ ಘಟನೆ ಬಗ್ಗೆ. ಬನ್ನಿ ಅವ್ರು ಏನ್ ಹೇಳಿದ್ದಾರೆ ನೋಡೋಣ. 109, 132, 352, 351 ಸಬ್ ಕ್ಲಾಸ್ 2 ಅಲ್ಲಿ ಈಗಾಗಲೇ FIR ದಾಖಲು ಮಾಡಿದ್ದೀವಿ. ನಾವೇ ಸೋಮವಾರ FIR ದಾಖಲು ಮಾಡಿದ್ದೀವಿ. ಅದರ ವಿಚಾರವಾಗಿ ನಾವು ಈಗಾಗಲೇ 8 ಜನಕ್ಕೆ ಬಂಧನ ಮಾಡಿದ್ದೀವಿ. ಈ ಘಟನಾ ಬಗ್ಗೆ ನಾನು 2-3 ಕ್ಲಾರಿಫಿಕೇಶನ್ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಫಸ್ಟ್, ಇದು ಪ್ರೊಸೆಷನ್ ಶಿವಾಜಿ ಜಯಂತಿ ಪ್ರೊಸೆಷನ್ ನಡೀತಾ ಇತ್ತು. ಸುಮಾರು 4 ಗಂಟೆ 4:15 5 ಗಂಟೆಗೆ ಸ್ಟಾರ್ಟ್ ಆಯಿತು ಓಲ್ಡ್ ಟೌನಲ್ಲಿ. ಈ ಮಸೀದಿ ಮುಂದೆ ಪ್ರೊಸೆಷನ್ ಬರೋಕ್ಕಿಂತ ಮುಂಚೆನೇ ಈ ಘಟನಾ ನಡೆದಿದೆ. ಈ ಘಟನಾ ಎಕ್ಸಾಕ್ಟ್ ಟೈಮ್ 10 o'clock 6 minutes 10 ಗಂಟೆ 6 ನಿಮಿಷಕ್ಕೆ ನಡೆದಿದೆ. ಈ ಘಟನೆಯಲ್ಲಿ ಏನಾಯಿತು, ನಾವು ಎಲ್ಲರೂ ಪ್ರೊಸೆಷನ್ ಜೊತೆಗೆ ಇದ್ದೀವಿ. ಕೆಲವು ಜನ ಮುಂದೆ ಇದ್ದರು, ಕೆಲವು ಜನ ಹಿಂದೆ ಇದ್ದರು. ಅದೇ ರೀತಿ ಮಸೀದಿ ಮುಂದೆ ಕೂಡ ಕೆಲವು ಜನ ಇದ್ದರು, ಇನ್ಕ್ಲೂಡಿಂಗ್ ಮೈಸೆಲ್ಫ್. ನಾವು ಮಸೀದಿ ಮುಂದೆ ಇದ್ದೀವಿ. ಆ ಮಸೀದಿಯಿಂದ ಕೂಡ ಮಸೀದಿ ಒಳಗೆ ಕೂಡ 9-9:30 ಪ್ರೇಯರ್ ಮುಗಿಸ್ಕೊಂಡು ಆಲ್ಮೋಸ್ಟ್ ಎಲ್ಲರೂ ಹೋದರು. ಆದರೆ ಕೆಲವು ಜನ ಒಳಗೆ ಇದ್ದರು. ಅಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿ ಇರುವ ಒಂದು ಶೂ ರ್ಯಾಕ್ ಏನಿದೆ, ಅಲ್ಲಿ ಇರುವ ಒಂದು ಶೂ ರ್ಯಾಕ್ ಕೆಳಗೆ ಸಪೋರ್ಟ್ಗೋಸ್ಕರ 2 ಸಣ್ಣ ಕಲ್ಲು ಇಟ್ಟಿದ್ರು. ಯಾವಾಗ ಇಟ್ಟಿದ್ರು, ಮುಂಚೆ ಇಟ್ಟಿರಬಹುದು ಅಂತ ಆ ಥರ ನಾವು ಈ ಥರ ಮಾಡ್ತಾ ಇದ್ದೀವಿ. ಅವು 2 ಕಲ್ಲು ತಗೊಂಡು ಹೊರಗಡೆ ಎಸಿತಾನೆ. ಆ 2 ಕಲ್ಲು ನಮ್ಮ ಪೊಲೀಸ್ ಮೇಲೆ ಕೂಡ ಬಿತ್ತು, ಒಬ್ಬ ಸಾರ್ವಜನಿಕ ಮೇಲೆ ಕೂಡ ಬಿದ್ದಿದೆ. ಯಾವುದು ಮೇಜರ್ ಗಾಯ ಆಗಿಲ್ಲ ಇದರ ವಿಚಾರವಾಗಿ. ಆದರೆ ಆ ಪರ್ಟಿಕ್ಯುಲರ್ ವ್ಯಕ್ತಿ ತನ್ಜೀರ್, 28 ವಯಸ್ಸು, ಸೆಕ್ಟರ್ ನಂಬರ್ 10 ನವನಗರ್ ವಾಸಿ. ಅವನಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಅವನು ಈ ಕೇಸಲ್ಲಿ ನಮ್ಮದು A1 ಆರೋಪಿ. ನಾವು ಏನು ವಿಡಿಯೋ ಫುಟೇಜ್ ಮಾಡಿದ್ದೀವಿ, ನಾವು ಕೂಡ ಅಲ್ಲಿ ಪೂರ್ತಿ ಎಂಡ್ ಟು ಎಂಡ್ ವಿಡಿಯೋ ಕವರೇಜ್ ಮಾಡ್ತಾ ಇದ್ದೀವಿ. ಅಲ್ಲಿ ಕ್ಲಿಯರ್ ಕಟ್ ಆಗಿ ಕಂಡು ಬರ್ತಾ ಇದೆ, ಅವನೇ 2 ಕಲ್ಲು ಎಸಿದಾನೆ. ಅದು ಬಿಟ್ಟು ಓಕೆ. ಇನ್ನು ಇದು ತನ್ವೀರ ಯಾವ್ದಿದು ಇದು ಕಲ್ಲೆಸ್ದಿರೋದಕ್ಕೆ ಈಗ BJP ಕಾಂಗ್ರೆಸ್ನ ಟಾರ್ಗೆಟ್ ಮಾಡ್ತಾ ಇದೆ. ಒಬ್ಬ ಮುಸಲ್ಮಾನ ಏನೇ ತಪ್ಪು ಮಾಡಿದ್ರು, ಕೊಲೆ ಮಾಡಿದ್ರು, ಆತ ಕಲ್ಲೆಸಿದ್ರು ಅಥವಾ ಆತ ಏನೇ ಚಟುವಟಿಕೆ ಮಾಡಿದ್ರು, ಅದಕ್ಕೆ ಕಾರಣ ಸಿದ್ದರಾಮಯ್ಯ, ಕಾಂಗ್ರೆಸ್. ಯಾಕಂದ್ರೆ ಅವ್ರ ಓಲೈಕೆ, ಅವ್ರ ತುಷ್ಟೀಕರಣ. ಹೀಗಾಗಿ ಏನ್ ಬೇಕಾದ್ರೂ ಮಾಡಿದ್ರೆ ನಡೀತೈತೆ ಅನ್ನೋಂಥ ಭಾವನೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರು ಇದಕ್ಕೆಲ್ಲ ಕಾರಣ. ಇಂಥದಕ್ಕೆ ಕಾಯ್ತಿರ್ತಾರೆ. ಇದಕ್ಕೆ ರಾಜಕೀಯ ಇಂಥ ವಿಚಾರ ಅಂತೂ ಹಾಟ್ ಕೇಕ್ ಇದ್ದಂಗಿಂತವು. ಏನು ಹೇಳ್ರಿ, ಹಾಟ್ ಕೇಕ್ ಇದ್ದಂಗೆ ಕಾಯ್ತಿರ್ತಾರೆ. ನಾವಾದ್ರೂ ಹೆಂಗಾಗಿವಿ ಮೀಡಿಯಾದವರು ಅಂತಂದ್ರೆ, ಸತ್ತವ ಯಾರು, ಕೊಲೆ ಮಾಡ್ದವ ಯಾರು. ಕೊಲೆ ಮಾಡ್ದವ ಮುಸ್ಲಿಂ ಆಗದಿದ್ರೆ ಅಯ್ಯೋ ಬಚಾವಾದ್ವಿ ಅಂತ. ಕೊಲೆ ಮಾಡ್ದವ ಮುಸ್ಲಿಂ ಆಗಿ ಕೊಲೆ ಆದವ ಹಿಂದೂ ಆದಂದ್ರೆ ಮುಗಿದೋಯ್ತು ಕತೆ. ಅಲ್ಲಿ ರಾಜಕೀಯ ಶುರು, ಅಲ್ಲಿ ಕಲ್ಲು ತೂರಾಟ ಶುರು. ಸೊ ಹಂಗಾಗಿದೆ ಪರಿಸ್ಥಿತಿ. ಸೊ ಇಂತಹ ಘಟನೆಗಳಲ್ಲಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಭಾಳ ಜನ ಕಾಯ್ತಿರ್ತಾರೆ. ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿತ್ತು ಕೆಲವು ಸಂಘಟನೆಗಳು, ಯಾಕಂದ್ರೆ ಅವ್ರದ್ದು ಇದೆ, ಇಂಥವಿದ್ರೇನೆ ಅವ್ರ ಬೇಳೆ ಬೇಯೋದು. ಈಗ ಎಲ್ಲರೂ ಶುರು ಹಚ್ಕೊಂಡಾರ ಭಾಳ ಜನ. ಬಟ್ ನಾನು ಯಾಕೆ ಹಿಂಗೆ ಮಾತಾಡ್ತೀನಿ ಅಂತಂದ್ರೆ, ನನಗೆ ಬೇಕಾಗಿರೋದು ಸಾಮರಸ್ಯ, ಸಹಬಾಳ್ವೆ. ಇಂತಹ ಘಟನೆಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಇದನ್ನು ಮುಂದುವರ್ಸ್ಕೊಂಡು ಹೋಗಬಾರ್ದು. ಇದನ್ನು ರಾಜಕೀಯ ಮಾಡಿ ಇನ್ನೊಂದಿಷ್ಟು ಗಬ್ಬೆಬ್ಸಿ 1 ತಿಂಗಳು 2 ತಿಂಗಳು ಇದನ್ನು ಮುಂದೆ ಬಾಂಗ್ಲಾದೇಶ ಬರ್ತೈತಿ, ಪಾಕಿಸ್ತಾನ ಬರ್ತೈತಿ, ಎಲ್ಲ ಬರ್ತಾವಿಲ್ಲಿ. ಜನರ ನೆಮ್ಮದಿನೂ ಹಾಳಾಗುತ್ತೆ. ಬನ್ನಿ ಯಾರ್ಯಾರು ಏನೇನು ರಿಯಾಕ್ಟ್ ಮಾಡಿದ್ದಾರೆ ನೋಡೋಣ. ಇದೊಂದು ಅತ್ಯಂತ ಹೀನವಾದಂತ ಕೃತ್ಯ ಇದು. ಈ ದೇಶದ್ರೋಹಿ ಕೃತ್ಯ ಇದು, ಹಿಂದೂ ದ್ರೋಹಿ ಕೃತ್ಯ ಇದು. ಛತ್ರಪತಿ ಶಿವಾಜಿಯ ಮೆರವಣಿಗೆ ಮೇಲೆ ಕಲ್ಲು ಎಸೆದಿದ್ದಲ್ಲ ಇದು. ಹಿಂದೂಗಳ ಮೇಲೆ, ಹಿಂದೂ ಧರ್ಮದ ಮೇಲೆ, ದೇಶದ ಮೇಲೆ ಕಲ್ಲು ಎಸೆದಿದ್ದು ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.
ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿಯ ಸಂದರ್ಭದಲ್ಲಿ ಕೆಲವು ದೇಶದ್ರೋಹಿಗಳು ಮೆರವಣಿಗೆ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದ್ರು. ಇವ್ರು ಯಾರು ಅನ್ನೋದನ್ನ ಈಗಾಗಲೇ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಗೃಹ ಸಚಿವರಲ್ಲಿ ನಾನು ಆಗ್ರಹ ಪಡಿಸ್ತೇನೆ, ಇಂಥ ದೇಶದ್ರೋಹಿಗಳನ್ನು ತತ್ಕ್ಷಣ ಒದ್ದು ಒಳಗಾಕುವಂಥ ಕೆಲಸ ಮಾಡಬೇಕು. ಇಂಥ ಟಿಪ್ಪು ಮತ್ತು ಔರಂಗಜೇಬಿನ ಮನಸ್ಥಿತಿಯನ್ನು ಇರ್ತಕ್ಕಂಥ ಇಂಥ ದೇಶದ್ರೋಹಿಗಳನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸಬಾರ್ದು. ಇಂಥವ್ರಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಪಡಿಸ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಮುಸ್ಲಿಂ ಭಯೋತ್ಪಾದಕರಿಗೆ, ಮುಸ್ಲಿಂ ಮೂಲಭೂತವಾದಿಗಳಿಗೆ ಹಬ್ಬ ಆಗ್ಬಿಟ್ಟಿದೆ. ಯಾಕಂದ್ರೆ ಕಾಂಗ್ರೆಸ್ ಅವರು ಹೇಳಿದ್ದಾರೆ, ಯಾವುದೇ ಮುಸ್ಲಿಮರ ಮೇಲೆ ಕೇಸ್ ಹಾಕ್ಬೇಡಿ, ಅವರೆಲ್ಲ ನಮ್ಮ ಬಂಧುಗಳು. ಕುಕ್ಕರ್ ಬ್ಲಾಸ್ಟ್ ಮಾಡಿರುವಂತ ಮುಸ್ಲಿಂ ಏನಿದ್ದಾನೆ ಅವನು ನಮ್ಮ ಬಂಧು. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದವರು ಕೂಡ ನಮ್ಮ ಬಂಧುಗಳು. ಅದಕ್ಕೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಬೇಡ ಅಂತ ಹೇಳಿರೋದಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ಇವತ್ತು ಯಾವುದೇ ಹಿಂದೂ ಹಬ್ಬ ಇರಲಿ, ಈ ತರದ ಒಂದು ಘಟನೆ ನಡೀತಾ ಇದೆ. ಯಾಕೆ ಕರ್ನಾಟಕ ರಾಜ್ಯದಲ್ಲಿ ಶಿವಾಜಿ ಜಯಂತಿಯನ್ನ ಮಾಡಬಾರ್ದ? ಶಿವಾಜಿ ಭಾವಚಿತ್ರದ ಮೆರವಣಿಗೆಯನ್ನ ಮಾಡಬಾರ್ದ? ಯಾವುದೇ ಮಸೀದಿಯ ಮುಂಭಾಗದಿಂದ ಹಿಂದೂ ಮೆರವಣಿಗೆಗಳು, ಗಣಪತಿ ಉತ್ಸವದ ಮೆರವಣಿಗೆ, ಶಿವಾಜಿ ಜಯಂತಿಯ ಮೆರವಣಿಗೆ, ಕನಕದಾಸರ ಭಾವಚಿತ್ರದ ಮೆರವಣಿಗೆ, ಬಸವೇಶ್ವರವರ ಭಾವಚಿತ್ರದ ಮೆರವಣಿಗೆ ಮಸೀದಿ ಮುಂಭಾಗದಿಂದ ಅಥವಾ ರಸ್ತೆಗಳಲ್ಲಿ ಮಾಡಬಾರ್ದ? ಇದೇನ್ ಪಾಕಿಸ್ತಾನನ? ಘೋಷಣೆ ಮಾಡಿಬಿಡಿ, ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ದೇವಾನುದೇವತೆಗಳ ಪ್ರೊಸೆಷನ್ ಮಾಡಬಾರದು. ಇಂಥ ಲೋಪ ಮಾಡತಕ್ಕಂಥ ಜನರನ್ನ ಸರ್ಕಾರಗಳು ಹತ್ತಿಕ್ಕುವ ಕೆಲಸವನ್ನು ಮಾಡಬೇಕು. ಅದನ್ನು ಬಿಟ್ಟು ಈಗ ಅಂಥವರಿಗೆ ಪ್ರೋತ್ಸಾಹ ಸಿಗದೇ ಇದ್ದರೆ ಅವರು ಮತ್ತೆ ಮಾಡಲ್ಲ. ಅಂದರೆ ಈ ಸರ್ಕಾರ ಇಂದಲಿಂದ ಪ್ರೋತ್ಸಾಹವನ್ನು ಕೊಡ್ತಿದೆ ಅಂತೇಳಿ ನಾವು ಆಪಾದನೆ ಮಾಡಬೇಕಾಗತ್ತೆ. ಯಾವ ರೀತಿಯ ಪ್ರೋತ್ಸಾಹ ಕೊಡ್ತಾ ಇದೆ? ಯಾರೇ ಇಂಥದ್ದನ್ನು ಮಾಡಿದಾಗ ತಕ್ಷಣ ಅವರ ವಿರುದ್ಧ ಕ್ರಮಗಳು ಜರುಗಿದ್ರೆ ಮುಂದುವರಿಯಲಿಲ್ಲ. ಇವು ಯಾವಾಗ ಇವು ಕ್ರಮ ಆಗೋದಿಲ್ವೋ ಅಲ್ಲಿಗೆ ಅವರಿಗೆ ಸುಲಭ ಆಗುತ್ತೆ. ಒಂದು ಮಾಡಿದವನು ಮತ್ತೊಂದು ಮಾಡ್ತಾನೆ. ಅದಕ್ಕೆ ತೀಕ್ಷ್ಣವಾದ ಕ್ರಮವನ್ನು ಸರ್ಕಾರ ತೆಗೆದುಕೊಳ್ತದೆ. ಇಂಥ ಲೋಪ ಮೇಡಮ್, ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮುಸ್ಲಿಮ್ಸರಿಗೆ ಭಯನೇ ಇರಲ್ವಂತೆ. ಹೌದು, ಸಿದ್ದರಾಮಯ್ಯನವರೇ ಕಲ್ಲು ಸಪ್ಲೈ ಮಾಡೋದು, ಸಿದ್ದರಾಮಯ್ಯನವರೇ ಎಲ್ಲ ಚಪ್ಪಲಿ ಸಪ್ಲೈ ಮಾಡೋದು, ಪರಮೇಶ್ವರ್ ಅವರೇ ಅವರಿಗೆಲ್ಲ ಹೇಳೋದು, ಬರ್ತಾ ಇದೆ ಕಣ್ರಪ್ಪ ಒಗಿರಿ ಅಂತ. ಏನು ಮಾತಾಡ್ತೀರಿ? ಯಾವ ರಾಜ್ಯ ಸರ್ಕಾರವಾಗಲಿ, ಆಡಳಿತದಲ್ಲಿರುವಂಥ ಸರ್ಕಾರ ಇಂಥದ್ದು ಕೋಮು ವಿಚಾರಗಳಲ್ಲಿ ಗಲಭೆಗಳು ನಡೀಬಾರ್ದು ಅಂತಲೇ ಬಯಸ್ತಾರೆ. ಯಾಕಂದ್ರೆ ಅದು ಒಂದು ಆಡಳಿತಕ್ಕೆ ಕಪ್ಪು ಚುಕ್ಕೆ ಆಗುತ್ತೆ. ಹೌದು. ಹಾಗಾಗಿ ಇಂಥವುಗಳು ಆಗದೇ ಇರಲಿ ಅಂತಾನೆ ಪ್ರಯತ್ನ ಪಡ್ತಾರೆ. ಅದು BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು. ಬಟ್ ಹಂಗಂತ ಇದ್ರಲ್ಲಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೂ ತುದಿಗಾಲಲ್ಲೇ ನಿಂತಿರ್ತಾರೆ. ಈಗ ಮದ್ದೂರು ಘಟನೆ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಮದ್ದೂರ್ಗೆ ನಾನೇ ಸ್ವತಃ ಹೋದೆ, ನಮ್ಮ ಗ್ಯಾರಂಟಿ ನ್ಯೂಸಿಂದ ನಾನು ಹೋದಂತಹ ಸಂದರ್ಭದಲ್ಲಿ ಮಸೀದಿ ಮುಂದೆ ಇದು ಮೆರವಣಿಗೆ ಹೋಗಬಾರ್ದು. ಮಸೀದಿ ಮುಂದೆ ಯಾಕೆ ಹೋಗಬಾರ್ದು ಮೆರವಣಿಗೆ? ಹೌದು, ಯಾಕೆ ಹೋಗಬಾರ್ದು ಮಸೀದಿ ಮೆರವಣಿಗೆ? ಮಸೀದಿ ನಮ್ದೇ, ಹೌದಿಲ್ಲ? ಮಸೀದಿನೂ ನಮ್ದೇ, ಚರ್ಚು ನಮ್ದೇ, ಈ ಮೆರವಣಿಗೆ ನಮ್ದೇ. ಎಲ್ಲಾರ್ದು ಎಲ್ಲವನ್ನೂ ಇದು ಜಾತ್ಯತೀತ ರಾಷ್ಟ್ರ, ಎಲ್ಲರಿಗೂ ತಮ್ಮದೇ ಆದಂತಹ ಧಾರ್ಮಿಕ ಸ್ವಾತಂತ್ರ್ಯ ಇದೆ. ಪರಸ್ಪರ ಧಾರ್ಮಿಕ ಸ್ವಾತಂತ್ರ್ಯವನ್ನ ನಾವೆಲ್ಲರೂ ಗೌರವಿಸಬೇಕು. ಹೌದಾ? ಹೌದು. ನಿನ್ನ ನಂಬಿಕೆಗಳನ್ನು ಗೌರವಿಸಬೇಕು, ನನ್ನ ನಂಬಿಕೆಗಳನ್ನು ಗೌರವಿಸಬೇಕು. ಇದು ಪ್ರಜಾಪ್ರಭುತ್ವದ ತಳಹದಿ. ಸೊ ಅಂತಹ ಸಂದರ್ಭದಲ್ಲಿ ನಮ್ಮ ಮಸೀದಿ ಮುಂದೆ ಹೋಗಬಾರ್ದು ಮೆರವಣಿಗೆ, ಮಸೀದಿ ಮುಂದೆ ದೇವ್ರ ಹಾಡು ಹಾಕಬಾರ್ದು, ಮಸೀದಿ ಮುಂದೆ ಬಾಳತ್ತು ಮೂರ್ತಿ ನಿಲ್ಲಿಸಬಾರ್ದು. ಹಿಂಗ ಊರಂದ್ರೆ ಮೆರವಣಿಗೆ ಇರೋದೇ ಅಪ್ಪ. ಹಂಗೆಲ್ಲ ಸೌಂಡ್ ಬೇಡ ಅಂತಂದ್ರೆ ನೀವು ಊರವರೆಗೆ ಮಸೀದಿ ಕಟ್ಬೇಕು. ಹಂಗಾದ್ರೆ ಹೌದು, ಹೌದಲ್ಲ? ನಿಜ. ಹಂಗಂತೇಳಿ ಎಲ್ಲರೂ ಹಂಗೆ ಇದಾರ? ಇಲ್ಲ. ಆದರೂ ಕೆಲವರು
ಇಡೀ ಸಮುದಾಯದ ಮಾನ ಮರ್ಯಾದೆ ಹರಾಜು ಮಾಡಕ್ಕೆ ಕಾಯ್ತಿರ್ತಾರೆ. ಮದ್ದೂರು ಘಟನೆ ಆದ್ಮೇಲೆ ಮದ್ದೂರಿನಲ್ಲಿ ಅರೆಸ್ಟ್ ಮಾಡಿದ ಒಬ್ಬೊಬ್ಬ ತಂದೆ ತಾಯಿಗಳನ್ನ ನಾ ಮಾತಾಡ್ಸ್ಕೊ ಬಂದೆ. ಇವು ಕಿಡಿಗೇಡಿಗಳು, ಇವು ಮೀಸೆ ಇನ್ನೂ ಮೂಡಿಲ್ಲಲ್ಲ, ಇವು ಬಹಳಷ್ಟು ಜನ ಅವರೆಲ್ಲ ಯಾರ್ಯಾರು ಕಲ್ಲೆಸ್ತಾರಲ್ಲ ಅವ್ರ ತಂದೆ ತಾಯಿಗಳನ್ನ ಹೋಗಿ ಮಾತಾಡ್ಸ್ಕೊಂಬರ್ರಿ, ಹೆಂಗ ವಿಲ ಒದ್ದಾಡ್ತಿರ್ತಾರ. ನಾನು ಮದ್ದೂರಲ್ಲಿ ಯಾರ್ಯಾರು ಕಲ್ಲು ಹೊಡೆದಿದ್ರು CCTV ಫುಟೇಜ್ ನೋಡಿ ಯಾರ್ಯಾರನ್ನ ಅರೆಸ್ಟ್ ಮಾಡಿದ್ರು ಅವ್ರ ಪ್ರತಿಯೊಬ್ಬರ ಮನೆಗೂ ಹೋದೆ, ಮುಸಲ್ಮಾನರ ಮನೆಗೆ ಮೈಕ್ ಇಟ್ಟು ಕೇಳಿದೆ, ಏನ್ರಿ ನಿಮ್ಮ ಮಗನ ಅರೆಸ್ಟ್ ಮಾಡಿದ್ದಾರೆ, ಏನ್ ಹೇಳ್ತೀರಿ ಮೇಡಮ್? ನಾವೆಂದೂ ಹೇಳ್ಕೊಟ್ಟಿಲ್ಲ ಮೇಡಮ್, ನಾವ್ ಎಂದೂ ಹೇಳ್ಕೊಟ್ಟಿಲ್ಲ ಮೇಡಮ್. ಇವನ್ ನಾವು ಗಣೇಶ ಪ್ರಸಾದ ತಂದು ತಿಂತೀವಿ. ನಾವ್ ಯಾವತ್ತೂ ನಮ್ಮ ಮಕ್ಕಳಿಗೆ ನೀವು ಹಿಂದೂಗಳನ್ನ ದ್ವೇಷಿಸಿ ಹಿಂದೂಗಳ ಮೆರವಣಿಗೆಯಲ್ಲಿ ಕಲ್ಲು ಹೊಡೀರಿ ಅಂತ ನಾವ್ ಹೇಳಲ್ಲ ಮೇಡಮ್. ನಮ್ಗೆ ಅನುಭವ ಇದೆ. ನಾವು ಮಾರಾಟಗಾರರು ನಮ್ಮ ಹತ್ರ ವಸ್ತುಗಳನ್ನ ಖರೀದಿ ಮಾಡೋರು ಹಿಂದೂ ಬಾಂಧವರು. ನಮ್ಮ ಮಕ್ಕಳು ಯಾಕೆ ಹೆಂಗ್ ಮಾಡಿದ್ರು ಅನ್ನೋದೇ ನಮ್ಗೆ ಗೊತ್ತಿಲ್ಲ ಅಂತಾರೆ. ಅವ್ರ ಮನಸ್ಸಲ್ಲಿ ಈ ಬೀಜ ಬಿತ್ತಾ ಇರೋರು ಯಾರು? ಈಗ ತಂದೆ ತಾಯಿಗಳು ಅಂತ ಅಲ್ಲ. ಇವಾಗ ಯಾವ ತಂದೆ ತಾಯಿ, ನೀವಾಗ್ಲಿ ನಾವಾಗ್ಲಿ ನಮ್ಮ ಮಕ್ಕಳಿಗೆ ಇದನ್ನ ಹೇಳ್ಕೊಡಲ್ಲ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.